ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಸೊ ನೀವು ಲಾಸ್ಟ್ ವಿಡಿಯೋದಲ್ಲಿ ನಾವು ಟೆಕ್ಸಾಸಿಂದ ಬೇರೆ ಸ್ಟೇಟಿಗೆ ಟ್ರಾವೆಲ್ ಮಾಡುವಂಥ ಒಂದು ವ್ಲಾಗ್ನ ನೋಡಿದ್ರಿ. ನೀವೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗನ ನೀವು ನೋಡ್ತೀರಿ. ಅಂದರೆ ನಾವು ಯಾವ ಹೋಟೆಲಲ್ಲಿ ಇದ್ವಿ, ಏನು ಮಾಡಿದ್ವಿ ಇವತ್ತಿನ ಸಂಜೆ, ಅದೆಲ್ಲ ನೋಡ್ತೀರಿ. ನಾವು ಇಲ್ಲಿಗೆ ಯಾಕೆ ಹೋಗಿದ್ದೀವಿ ಅಂತಂದರೆ, ನನ್ನ ಬರ್ಡೇಗೆ ನನ್ನ ಹಸ್ಬೆಂಡ್ ನನಗೆ ಗೊತ್ತಿಲ್ದಲೇ ಇದು ಸರ್ಪ್ರೈಸ್ ಒಂದು ಕೊಟ್ಟಿದ್ದಾರೆ, ಅಂದರೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಸೊ ನಾವು 5.5 ತಾಸು ಟೆಕ್ಸಾಸಿಂದ, ಅಂದರೆ ಹ್ಯೂಸ್ಟನಿಂದ ಲೂಯಿಸಿಯಾನ ನ್ಯೂ ಓರ್ಲಿಯನ್ಸ್ ಅನ್ನುವಂಥ ಒಂದು ಸಿಟಿಗೆ ಟ್ರಾವೆಲ್ ಮಾಡಿದ್ವಿ. 5.5 ತಾಸು ಟ್ರಾವೆಲ್ ಮಾಡಬೇಕು. ಟ್ರಾವೆಲ್ ಮಾಡಿ ಆದಮೇಲೆ ನಮಗೆ ಒಂದು ಈ ಬುಕ್ ಮಾಡಿರೋಂಥ ಹೋಟೆಲ್ ಸಿಗುತ್ತೆ. ಸೊ ನನಗಂತೂ ಸಖತ್ ಸುಸ್ತಾಗ್ಬಿಟ್ಟಿತ್ತು, ಸಾಕಾಗಿ ಹೋಗಿತ್ತು. ಯಾಕೆ ಅಂತಂದರೆ ನಾವು ಅಲ್ಲೇನೋ ಆಕ್ಸಿಡೆಂಟ್ ಆದ ಕಾರಣ ನಾವು ಟ್ರಾಫಿಕ್ ಜಾಮಲ್ಲಿ ಸ್ವಲ್ಪ ಅಂದರೆ 1 ಅವರಷ್ಟು ನಾವು ನಿಂತ್ಕೋಬೇಕಾಗತ್ತೆ. ಸೊ ಅದೇ ನನಗೆ ಸ್ವಲ್ಪ ಏನು ಟಯರ್ಡ್ ಅಂತ ಅನ್ನಿಸ್ತು. ಬಟ್ ಓಕೆ, ಇವಾಗ ನಾವು ರೂಮ್ ಒಳಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ನಿಮ್ಮೆಲ್ಲರಿಗೂ ರೂಮ್ನ ಒಂದು ಗ್ಲಿಮ್ಸ್ನ ತೋರಿಸ್ತೀನಿ, ಹೇಗಿದೆ ನಮ್ಮ ರೂಮು ಅಂತ. ನನಗೆ ಎಸ್ಪೆಷಲಿ ಈ ಹೋಟೆಲ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಆ್ಯಂಬಿಯನ್ಸ್ ಸಖತ್ತಾಗಿದೆ, ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ನನ್ನ ಔಟ್ಫಿಟ್ ಬಂದು ಈ ಥರದ ಒಂದು ಡ್ರೆಸ್, ಡಾರ್ಕ್ ಗ್ರೀನ್ ಡ್ರೆಸ್ಗೆ ಮೇಲ್ಗಡೆ ಒಂದು ಶರ್ಟ್ನ ಹಾಕ್ಕೊಂಡಿದ್ದೀನಿ, ವೈಟ್ ಕಲರ್. ಈಗ ನಾನು ರೂಮ್ನ ತೋರಿಸ್ತೀನಿ ಹಾಗೆ. ಸೊ ಇವಾಗ ಜಸ್ಟ್ ಬಂದ ತಕ್ಷಣ ಲಗೇಜ್ ಇಟ್ಬಿಟ್ಟು ಫಸ್ಟ್ ಫ್ರೆಶ್ ಇದ್ದಾಗೆ ರೂಮ್ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇದು ಬಂದು ಎಂಟ್ರಿ ಆದ ತಕ್ಷಣ ಇಲ್ಲೊಂದು ದೊಡ್ಡ ಮಿರರ್ ಕೊಟ್ಟಿದ್ದಾರೆ. ಇಲ್ಲಿ ಮಿರರ್ ಆದ ತಕ್ಷಣ ಇಲ್ಲೊಂದು ಡೋರ್ ಇದೆ, ಡಬಲ್ ಡೋರು. ಈ ತರ ಯೂಶಲಿ US ಅಲ್ಲಿ ನಾನು ನೋಡಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ. ಸೊ ನೋಡೋಣ ಏನು ಅಂತ. ಇಲ್ಲಿ ಬಾತ್ರೂಮ್ ಇದೆ, ಇದೂ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನೋಡ್ಬೋದು. ಸಿಂಕ್, ಸೋಪ್ ಮತ್ತೆ ಲೋಷನ್, ಶಾಂಪೂ, ಕಂಡೀಷನರ್ ಇದನ್ನೆಲ್ಲ ಇಟ್ಟಿದ್ದಾರೆ. ಹಾಗೆ ಒಂದು ಮಿರರ್, ಟವಲ್ಸ್ ಅರೇಂಜ್ ಮಾಡಿದ್ದಾರೆ, ಬಾತ್ ಟಬ್ ಇದೆ. ಆ್ಯಂಡ್ ಹಿಂಗೆ ಎದುರುಗಡೆ ನಮಗೆ ಇದು ಒಂಥರ ಕ್ಲಾಸೆಟ್. ಸೊ ಇಲ್ಲಿ ಮೇಲ್ಗಡೆ ಇಟ್ಕೊಳಕ್ಕೆ ಮತ್ತೆ ಕೆಳಗಡೆ ಲಗೇಜ್ ಇಟ್ಕೊಳಕ್ಕೆಲ್ಲ ಕೊಟ್ಟಿದ್ದಾರೆ. ಇದು ಅಯನ್ ಮಾಡಕ್ಕೆ ಅಯನ್ ಬಾಕ್ಸು. ಹಾಗೆ ಮುಂದೆ ಹೋದ್ರೆ ಇಲ್ಲಿ ಒಂದು ಆಫೀಸ್ ಏರಿಯಾ ತರ ಅರೇಂಜ್ ಮಾಡಿದ್ದಾರೆ, ಟೇಬಲ್ ಮತ್ತೆ ಚೇರ್ ಇಟ್ಬಿಟ್ಟು. ಹಾಗೆ ಇಲ್ಲಿ ಸಣ್ಣ ಪುಟ್ಟ ಕಾಫಿ ಸ್ಟೇಷನ್ ಕೂಡ ಇದೆ. ಸೊ ಕಾಫಿ ಇಡಕ್ಕೆ ಮತ್ತೆ ಒಂದು ಲ್ಯಾಂಪ್ ಇದೆ. ಇದು ಚೇರ್, ಇದು ಅಲ್ಲೇನಪ್ಪ. ಹಾಗೆ ಇಲ್ಲೊಂದು ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ ಅಲ್ಲಿ ಒಂದು ಟಿವಿ, ಮೈಕ್ರೋವೇವ್ ಅಂಡ್ ಇದು ಬಂದು ರೆಫ್ರಿಜರೇಟರ್ ಇದೆ ಇಲ್ಲಿ. ಇನ್ನೊಂದಿಷ್ಟು ಡ್ರಾಗಳಿದಾವೆ. ಹಾಗೆ ಇಲ್ಲಿ ದೊಡ್ಡ ವಿಂಡೋ ಇದೆ. ಹಾಗೆ ಇಲ್ಲಿ 2 ಚೇರ್ ಮತ್ತೆ ಒಂದು ಟೇಬಲ್ ಅರೇಂಜ್ ಮಾಡಿದ್ದಾರೆ. ಸರಿ, ಇದ್ರೊಳಗೆ ಏನಿದೆ ನಾವು ನೋಡೋಣ. ಇಲ್ಲಿ ಕೂಲ್ ಆಗಿರೋದೇನಾದ್ರು ಇಟ್ಕೊಳಕ್ಕೆ. ಸರಿ, ಅಂಡ್ ಇಲ್ಲಿ ಲಾಕರ್ ಎಲ್ಲ ಇದೆ. ಸೊ ಏನಾದ್ರು ನಾವು ಪ್ರೀಶಿಯಸ್ ಥಿಂಗ್ಸ್ ಏನಾದ್ರು ತಂದು ಬಂದಿದ್ರೆ ಇಲ್ಲಿ ಲಾಕ್ ಮಾಡ್ಬೋದು. ಹಾಗೆ 2 ಲ್ಯಾಂಪ್ ಇದೆ ಬೆಡ್ ಅಕ್ಕಪಕ್ಕ. ಸೊ ಬೆಡ್ ಅಷ್ಟೇ ಇಷ್ಟ ನೀಟಾಗಿ ಅರೇಂಜ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕ್ಲೀನಾಗಿ ಸಖತ್ತಾಗಿದೆ. ಬಡಿಸ್ಕೊಂಡೆ ಕಂದ. ಇದು ತೆಗೆದು ತೋರ್ಸೋಣ ಏನಿದೆ ಕೆಳಗೆ. ಸೊ ಇದು ಬಂದು ಹೊರಗಡೆ ವಿಂಡೋ ಇಂದ ಕಾಣಿಸೋದು, ಲಾಬಿ ಕಾಣಿಸುತ್ತೆ. ತುಂಬಾನೇ ಸಖತ್ತಾಗಿದೆ. ನನಗೆ ಆಕ್ಚುಲಿ ಗ್ರೀನ್ ತುಂಬಾ ಇಷ್ಟ. ಸೊ ಅದೇ ತರನೇ ಅರೇಂಜ್ ಮಾಡಿದ್ದಾರೆ. ಎಲ್ಲಿ ಸರಿ ನೋಡೋಣ ಲಾಬಿ ಕ್ಲಿಯರ್ ಆಗಿ. I saw this before you. ಸೊ ಇಲ್ಲಿ ಒಂದು ಕಾರಂಜಿ ತರ ಮಾಡಿದ್ದಾರೆ. ಅಂಡ್ ಕುತ್ಕೊಳ್ಳೋಕೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅರೇಂಜ್ಮೆಂಟ್ಸ್. ಪುಟ್ಪುಟಾಣಿ ಟೇಬಲ್, ಚೇರು. I wish our house was this big.
ಅಂಡ್ ಆ ಕಡೆನೂ ಅಷ್ಟೇ ಲಾಬಿ ಇದೆ. Mommy, bugs ನಂಗೆ. ಓ ಸಾರಿ ಕುಸೆ. ಐ ಲೈಕ್ ಚೆರಿ. ನಿಂಗೂ ಇಷ್ಟ ಆಯ್ತಾ? I saw it before you. I know it's already beautiful. You know it's already beautiful? Oh, Cherry. I just wanted to surprise you. Really? Yes. Come on, my Mr. Queen. Queen. Hey, hey. So, ಈ ತರ ಕಾಣಿಸುತ್ತೆ ಓವರ್ ಆಲ್ ರೂಮ್. Mom, can I take off my clips? They're paining me. ಓಕೆ ಓಕೆ ತಗೋ ಮೆಲ್ಲಕ್ಕೆ. Who took the cookie from the cookie jar? Chen. Talk to me. Cherry took the cookie from the cookie jar. Who, me? Yes, you. Not me. Then who? Papa. Sing next. Papa took the cookie from the cookie jar. Cherry took the cookie from the cookie jar. Who, me? Yes, you. Not me then. Then who? Papa. Who took the cookie from the cookie jar? Papa took the cookie from the cookie jar. Who, me? Who, me? Yes, Yes, you. Not me. Then who? Mommy took the cookie from the cookie jar. Ask. Who? Is it you? Who took the Who, Who me? took the cookie from the cookie jar? Mommy? Mommy Mom took the... took the cookie from the cookie jar. Who, me? Yes, You. Not me. No, you have only 3 people. I can see something wrong. ರೂಮ್ಗೆ ಬಂದು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹಾಗೆ ಊಟ ತೊಗೊಂಡು ಬಂದಿದ್ವಿ. ಸೊ ಊಟ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಒಂಚೂರು ಪವರ್ ನ್ಯಾಪ್ ಅಂತ ಹೇಳ್ತಾರಲ್ಲ, ಒಂದು ಅರ್ಧ ಗಂಟೆ ಅಷ್ಟೊತ್ತು ಮಲ್ಕೊಂಡು ನಾವು ಮತ್ತೆ ಪ್ಲೇಸಸ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ನಿಮಗೆ ತೋರಿಸ್ತೀನಿ ಇದು ಏನಕ್ಕೆ ಫೇಮಸ್ಸು ಅಂತ. ನನಗಂತೂ ನಿಜವಾಗ್ಲೂ ಆಶ್ಚರ್ಯ ಆಯಿತು ಈ ಸಿಟಿ ನೋಡ್ಬಿಟ್ಟು. ತುಂಬಾ ಒಂಥರ ಡಿಫ್ರೆಂಟ್ ಫೀಲಿಂಗು ನಿಜವಾಗ್ಲೂ ಹೇಳ್ಬೇಕಂತಂದರೆ, ಅದಕ್ಕೆ ಫೇಮಸ್ ಇದು. ಸೊ ಇಲ್ಲಿ ನಾವು ಒಂದು ಸಂಜೆ ಒಂದು 5:30 ಅಂತ ಅನ್ಸುತ್ತೆ. ಸೊ ಅಷ್ಟೊತ್ತಿಗೆ ಹೊರಟ್ವಿ. ಇಲ್ಲಿ ಡೌನ್ ಟೌನ್ ನೋಡ್ತಾ ಇರ್ಬೋದು ಹೇಗೆ ಕಾಣಿಸುತ್ತೆ ಅಂತ. ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ಆ್ಯಂಡ್ ಸಂಜೆ ಹೊತ್ತು ಆದ ಕಾರಣ ಒಂಥರ ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊತ್ತು ಬಿಸಿಲು ತಿರ್ಗಾಡೋಕ್ಕಾಗಲ್ಲ. ಸಾಯಂಕಾಲ ಆದರೆ ಅದರಲ್ಲೂ ನಾವು ಟ್ರಾವೆಲ್ ಮಾಡಿದಾಗ ಹೇಗಿತ್ತು ಅಂತಂದರೆ ಮಾಡ್ಸೋ ಟೆಂಪ್ರೇಚರ್ ಅಂತ ಹೇಳ್ಬೋದು. ಐ ಮೀನ್ ವೆದರು ಸಖತ್ತಾಗಿತ್ತು. ಮೋಡ ಆಗಿರ್ಬೋದು ಮತ್ತು ಬಿಸಿಲಿರಲಿಲ್ಲ. ಸೊ ಹಾಗಾಗಿ ಆರಾಮಾಗಿ ಬಂದ್ವಿ ನಾವು. ಈ ಸಿಟಿ ಏನಕ್ಕೆ ಫೇಮಸ್ಸು ಅಂತಂದರೆ ಇಲ್ಲಿ ಮುಂಚೆ ಫ್ರೆಂಚ್ ಅವರು ಆಳಿದ್ದ ಕಾರಣ ಈ ಪೂರ್ತಿ ಸಿಟಿ ಹೇಗಿದೆ ಅಂತಂದರೆ ನಾವು US ಅಲ್ಲಿ ಇದ್ದೀವಿ ಅಂತ ಫೀಲೇ ಆಗೋದಿಲ್ಲ. ನಾವು ಯಾವುದೋ ಯುರೋಪ್ ಕಂಟ್ರಿ ಅಥವಾ ಫ್ರಾನ್ಸಲ್ಲಿ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಮನೆಗಳಾಗಿರ್ಬೋದು, ಬಿಲ್ಡಿಂಗ್ಸ್ಗಳಾಗಿರಬಹುದು, ಪ್ರತಿಯೊಂದೂ ಅದೇ ಥರ ಇದೆ. ನನಗೆ ನಿಜ ನನ್ನ ಹಸ್ಬೆಂಡ್ ಹೇಳಿದಾಗ ಫಸ್ಟು ನನಗೆ ಅಷ್ಟು ನಂಬಕ್ಕಾಗಿರಲ್ಲ ಅದು ಹೆಂಗೆ ಆ ಥರ ಇರುತ್ತೆ ಅಂತ. ಬಟ್ ಹೋಗಿ ನೋಡಿದ ಮೇಲೆ ಆ ಫೀಲಿಂಗ್ ಈಸ್ ವೆರಿ ಬ್ಯೂಟಿಫುಲ್. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಹೇಗಿದೆ ಅಂತ. ನಾವು ಇಲ್ಲಿ ಒಂದು ಚಿಕ್ಕ ಪಾರ್ಕಿಗೆ ಬಂದಿದ್ದೀವಿ. ಅಲ್ಲಿ ನೋಡ್ತಾ ಇರ್ಬೋದು ಎದುರುಗಡೆ ಆರ್ಟ್ಸ್ ಮ್ಯೂಸಿಯಂ ಇದೆ. ಅದು ಮ್ಯೂಸಿಯಮ್ಮು. ಆ ಸ್ಟ್ರಕ್ಚರ್ ನೋಡ್ಬೋದು, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇಲ್ಲಿ ಚರಿಗೆ ಡಕ್ಕೀಸ್ ನೋಡಬೇಕು ಅಂದರೆ ಬಾತುಕೋಳಿಗಳನ್ನ ನೋಡಬೇಕು. ಹಾಗೆ ಸ್ವಲ್ಪ ಹೊತ್ತಲ್ಲೆಲ್ಲ ರೈಡ್ ಮಾಡ್ಬೋದು, ಕುತ್ಕೊಂಡು ಹಂಸ ಥರ ಇದೆಲ್ಲ ಅದು ಕುತ್ಕೊಂಡು ಪೆಡಲಿಂಗ್ ಮಾಡಬಹುದು. ಸೊ ಆ ಥರ ಅದೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಡಕ್ಸ್ ಇದ್ದಾವೆ, ಬಾತುಕೋಳಿಗಳು ಅಂತ. ಅಲ್ಲೆಲ್ಲ ಊಟವನ್ನು ಹಾಕ್ತಾ ಇದ್ರು ಮಕ್ಕಳನ್ನ ಕರ್ಕೊಂಡು ಬಂದು. ಅಲ್ಲಿ
ಅಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಈ ಕಡೆ ಬಂದ್ವಿ. ಸೊ ಇದು ಬಂದು ನೋಡ್ತಾ ಇರ್ಬೋದು ಒಂದು ಕಮಲದ ಕೊಳ, ಎಷ್ಟು ಕಲರ್ಫುಲ್ ಆದಂಥ ಕಮಲಗಳಾಗಿದ್ವು. ಹಾಗೆ ಬಿಲ್ಡಿಂಗ್, ನನ್ನ ಹಿಂದೆ ಬಿಲ್ಡಿಂಗ್ ನಾನು ಅವಾಗಲೇ ಹೇಳಿದ್ನಲ್ಲ ಆರ್ಟ್ಸ್ ಮ್ಯೂಸಿಯಂ, ಅದು ಕಂಬಗಳು, ಆ ಸ್ಟ್ರಕ್ಚರ್ ನೋಡ್ಬೋದು. ಯುರೋಪಲ್ಲಿ ನಮಗೆ ಕಂಬಗಳು ಅಷ್ಟು ದೊಡ್ಡದು ಬಾಗಿಲುಗಳೆಲ್ಲ ಇರುತ್ತೆ. ಸೊ ಅದು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಇದು ಯುರೋಪ್ ಸ್ಟೈಲು ಅಂತ. ಆ್ಯಂಡ್ ಇಲ್ಲಿ ಕಮಲಗಳು ಬೇರೆ ಬೇರೆ ಕಲರ್ಗಳಿದ್ವು. ಸುಮಾರು ವರ್ಷಗಳಾಗಿತ್ತು ನಾನು ಕಮಲನ ನೋಡಿ, ತುಂಬಾ ಖುಷಿ ಆಯಿತು ಕಮಲಗಳನ್ನು ನೋಡಿ. ಒಂದಿಷ್ಟು ಮಗ್ಗುಗಳಿದ್ವು, ಒಂದಿಷ್ಟು ಹರಳಿರೋಂಥ ಹೂಗಳಿತ್ತು. ವಾವ್, ವೆರಿ ಬ್ಯೂಟಿಫುಲ್. ಹಾಗೆ ಸಿಟಿ ಸುತ್ತಾಕಿದ್ವಿ. ನೋಡ್ತಾ ಇರ್ಬೋದು ಹಳೇ ಕಾಲದ ಕಟ್ಟಡಗಳು ಇನ್ನೂ ಹಾಗೆ ಇದ್ದಾವೆ. ನಾನು ನಿಮಗೆ ಇನ್ನೂ ಸುಮಾರು ಇದ್ದಾವೆ, ತೋರಿಸ್ತೀನಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ನನಗಂತೂ ಬಂದಿದ್ದು ತುಂಬ ಖುಷಿ ಆಯಿತು ಇಲ್ಲಿ. ಆ್ಯಂಡ್ ಅದನ್ನು ನೋಡಿಕೊಂಡು ನಾವು ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೋಡಿದ್ವಿ ಅಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಇದೆ ಅಂತ. ಸೊ ಮಧ್ಯಾಹ್ನ ನಾವು ಅಷ್ಟು ಫುಲ್ಲಾಗಿ ಊಟ ಮಾಡಿರಲಿಲ್ಲ. ಸೊ ಹಾಗಾಗಿ ನಿರ್ವಾಣ ಅಂತ ಒಂದು ಇಂಡಿಯನ್ ರೆಸ್ಟೋರೆಂಟ್ ಸಿಕ್ತು. ತುಂಬಾ ಚೆನ್ನಾಗಿದೆ. ಒಳಗಡೆ ಮಾತ್ರ ನನಗೆ ಇಂಟೀರಿಯರ್ಸ್ ತುಂಬ ಇಷ್ಟ ಆಯಿತು. ಒಂದು ಫೀಲ್ ಬರಬೇಕು ನಮ್ಮದು ಇಂಡಿಯಾ ಅನ್ನೋವಂಥ ಫೀಲು. ಸೊ ಅದು ತುಂಬಾ ಇಷ್ಟ ಆಯಿತು ನನಗೆ. ಆ್ಯಂಡ್ ಫುಡ್ಡು ಕೂಡ ಅಷ್ಟೇ, ಲೈಕ್ ಇಟ್ ವಾಸ್ ನೈಸ್. ನಾವು ಅಂದರೆ ಇಂಡಿಯಾ ಥರ ಟೇಸ್ಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಇದ್ದಿದ್ರಲ್ಲೇ. ಯಾಕೆ ಅಂತಂದರೆ ಇಲ್ಲಿ ಸ್ವಲ್ಪ ಆ ಟೇಸ್ಟ್ನ ಏನಂತ ಹೇಳ್ತಾರೆ, ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಕಮ್ಮಿ ಹಾಕಿರ್ತಾರೆ. ಯಾಕೆ ಅಂತಂದರೆ ಇಲ್ಲಿಯವರು ಬಂದು ಊಟ ಮಾಡ್ತಾರೆ ಅನ್ನೋ ಕಾರಣಕ್ಕೆ. ಬಟ್ ನಾವು ಒಂದಿಷ್ಟು ಡಿಶ್ಗಳನ್ನು ತೊಗೊಂಡು ಟ್ರೈ ಮಾಡಿದ್ವಿ, ಎಲ್ಲ ಚೆನ್ನಾಗಿತ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಾಲೋನಿಗಳು ಹೇಗಿದ್ದಾವೆ ಅಂತ. ನಾವು US ಅಲ್ಲಿ ಈ ಥರ ನೋಡೋಕ್ಕೆ ಸಿಗೋದೇ ಇಲ್ಲ. ಸೊ ಪುಟ್ಪುಟಾಣಿ ಸ್ಟ್ರೀಟ್ಗಳು, ಆಮೇಲೆ ಓಲ್ಡ್ ಕಟ್ಟಡಗಳು ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೇಗೆ ಕಾಣಿಸ್ತಾ ಇದೆ ನೋಡಿ. ಇದೇ ಫ್ರೆಂಚ್ ಕಾಲೋನಿ ಅಂತ ಹೇಳ್ತಾರೆ. ಹಾಗೆ ನಿಮಗೆ ಫ್ರೆಂಚ್ ಮಾರ್ಕೆಟು ಇದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಅಲ್ಲೆಲ್ಲ ಏನೇನು ಸಿಗುತ್ತೆ ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರಬಹುದು ಕಟ್ಟಡಗಳು. ನಿಮಗೆ ಡಿಫ್ರೆನ್ಸ್ ಅನ್ಸುತ್ತೆ, ನನ್ನ ವ್ಲಾಗ್ ನೋಡೋರಿಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ಸುತ್ತಮುತ್ತ ತೋರಿಸಿರ್ತೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಕಂಬಗಳಾಗಿರ್ಬೋದು, ಡೋರ್ಗಳಾಗಿರ್ಬೋದು, ಲೈಟಿಂಗ್ಸ್ಗಳಾಗಿರ್ಬಹುದು, ಪ್ರತಿಯೊಂದೂ. ಹಾಗೆ ಟ್ರೈನ್, ಏನು ಮೆಟ್ರೋ ಟ್ರೈನ್ ಇರುತ್ತಲ್ಲ, ಅದು ಕೂಡ ಹಳೆ ಕಾಲದ್ದೇ ಇದೆ. ಅದೇ ಥರದ್ದೇ ಯೂಸ್ ಮಾಡ್ತಾ ಇದ್ದಾರೆ. ಅದೊಂಥರ ಯೂನಿಕ್ ಶೈಲಿ, ಅವರ ಸ್ಟೇಟಿನ ಯೂನಿಕ್ ಶೈಲಿ ಅಂತ ನನಗನ್ಸುತ್ತೆ, ಅವರ ಸಿಟಿದು. ಆ್ಯಂಡ್ ಇನ್ನೂ ಸಂಜೆ ಹೊತ್ತು ನಾವು ಇನ್ನೊಂದು ಪ್ಲೇಸಿಗೆ ಹೋಗಿದ್ವಿ. ಸೊ ಅಲ್ಲಿ ಒಂದು ಸ್ವಲ್ಪ ಗ್ರೀನರಿ ತುಂಬಾ ಚೆನ್ನಾಗಿತ್ತು. ಒಂದಿಷ್ಟು ಫೋಟೋಸ್ ವಿಡಿಯೋಸ್ ಮಾಡ್ಕೊಳ್ಳೋಕ್ಕೆ. ಹಾಗೆ ಒಂದಿಷ್ಟು ಜನ ಅಲ್ಲಿ ಒಂದು ಚಿಕ್ಕ ಪಾಂಡ್ ಥರ ಇದೆ. ಸೊ ಅಲ್ಲಿ ಒಂದಿಷ್ಟು ಜನ ಫಿಶಿಂಗ್ ಮಾಡ್ತಾಯಿದ್ರು. ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಅಲ್ಲಿಂದ ಎದ್ದು ಹೋದ್ವಿ. ಸೊ ನಾಳೆನೂ ಇಲ್ಲಿಗೆ ಬರೋದಿದೆ ಅಂತ. ಸೊ ನೆಕ್ಸ್ಟ್ ಡೇ ನಾನು ರೆಡಿ ಆದ್ವಿ. ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು, ಬ್ರೇಕ್ಫಾಸ್ಟ್ ಇನ್ನೂ ಮಾಡಿರಲಿಲ್ಲ. ಸೊ ಬೆಳಗ್ಗೆನೇ ಬೇಗನೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಆಗಿದ್ದೀನಿ. ಇದು ಒಂದು ಡ್ರೆಸ್ಸು, ಲಾಂಗ್ ಸ್ಕರ್ಟ್ ಆ್ಯಂಡ್ ಈ ಥರ ಪ್ರಿಂಟೆಡ್ ಅನಿಮಲ್ ಪ್ರಿಂಟ್ ಇರುವಂಥ ಒಂದು ಫುಲ್ ಸ್ಲೀವ್ಸ್ ಇರುವಂಥ ಒಂದು ಟಾಪ್ನ ಹಾಕ್ಕೊಂಡಿದ್ದೀನಿ. ಸೊ ಸಿಂಪಲ್ ಆಗಿ ಪರ್ಲ್ ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ. ದಟ್ಸ್ ಇಟ್. ಇಷ್ಟೇ ನನ್ನ ಇವತ್ತು ಔಟ್ಫಿಟ್ ಬಂದ್ಬಿಟ್ಟು. ಸೊ ನೀವು ಮೇಲ್ಗಡೆಯಿಂದ ನೋಡಿದ್ರಲ್ಲ ಲಾಬಿ, ಅಲ್ಲಿ ಕೆಳಗಡೆ ಹೋಗಿ ಒಂದಿಷ್ಟು ನೋಡೋಣ ಹೇಗಿದೆ ಅದು ಎನ್ವಿರಾನ್ಮೆಂಟ್ನ ಫೀಲ್ ಮಾಡಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ಜಾಸ್ತಿ ಗ್ರೀನರಿ ಇದೆ. ಆ್ಯಂಡ್ ನನಗೆ ಈ ಫರ್ನಿಚರ್ಗಳೆಲ್ಲ ಯೂನಿಕ್ ಅಂತ ಅನ್ನಿಸ್ತು. ಒಂದೊಂದು ಕಡೆ ಒಂದೊಂದು ಥರ ಫರ್ನಿಚರ್ಗಳನ್ನು ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಪೀಸ್ ಲಿಲಿ ಆಗಿರ್ಬೋದು, ಮರ ಗಿಡಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಅದೇ ಒಂದು ಬ್ಯೂಟಿ ಅಂತ ಹೇಳ್ಬೋದು ಇದ್ರದ್ದು. ಸೊ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ಮತ್ತೆ ಹೋಟೆಲಿಂದ ಹೊರಟ್ವಿ. ಸೊ ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಎಲ್ಲಿ ಚೆನ್ನಾಗಿ ಸಿಗುತ್ತೆ, ಯಾಕಂತಂದರೆ ಇಲ್ಲಿದೆ ಅಂದರೆ ಊರಿಂದು ಫ್ರೆಂಚ್ ಕಾಲೋನಿ. ಸೊ ಫ್ರೆಂಚ್ ಟೋಸ್ಟು, ಈ ಥರದ್ದೇನಾದ್ರು ಕ್ರೇಪ್ಸ್, ಈ ಥರದನ್ನು ಟ್ರೈ ಮಾಡಬೇಕು ಅಂದರೆ ನ್ಯೂ ವೆರೈಟಿ ಅಂತ ಅಂದ್ಕೊಂಡು ನಾವು ಒಂದು ಟೋಸ್ಟ್ ಅನ್ನುವಂಥ ಒಂದು ರೆಸ್ಟೋರೆಂಟ್ಗೆ ಬಂದ್ವಿ. ಸೊ ಅಲ್ಲಿ ಹೊರಗಡೆ ಈಗೇನು ಯುರೋಪಲ್ಲೂ ಇದೇ ಥರನೇ ಹೊರಗಡೆ ಕೂತ್ಕೊಂಡು ತಿನ್ನುವಂಥದ್ದು. ಸೊ ಇಲ್ಲೂ ಅಷ್ಟೇ ಹೊರಗಡೆ ಕೂತ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು, ಯಾಕೆಂದರೆ ಒಳಗಡೆ ಫುಲ್ ಫಿಲ್ ಆಗಿತ್ತು. ಸೊ ನಾನು ಫ್ರೆಂಚ್ ಟೋಸ್ಟು ಮತ್ತು ಸಮ್ ಆಮ್ಲೆಟ್ಗಳನ್ನು ಸ್ಟಫ್ ಆಮ್ಲೆಟ್ ತೊಗೊಂಡಿದ್ದೀನಿ. ಸೊ ಅದನ್ನು ತಿಂದ್ಬಿಟ್ಟು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ನೋಡ್ತಾ ಇರ್ಬೋದು
ಏಕೆಂತಂದರೆ ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ತುಂಬ ಸ್ಟಾಲ್ಸ್ಗಳೆಲ್ಲ ಇರುತ್ತೆ. ಸೊ ಅಲ್ಲಿ ದೂರ ನಡ್ಕೊಂಡು ಹೋಗ್ತಾ ಇರಬೇಕು. ಸೊ ನಾವು ಹಾಗೆ ಎಂಜಾಯ್ ಮಾಡೋದು. ಎಲ್ಲರ ಈ ಥರ ಪ್ಲೇಸಸ್ಗಳಿಗೆ ಹೋದರೆ ನಾವು ಎಷ್ಟು ನಡೆದು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀವೋ ಅಷ್ಟು ಚೆನ್ನಾಗೆ. ಯಾಕೆಂತಂದರೆ ಜಾಸ್ತಿ ಪ್ಲೇಸಸ್ಗಳ ಬಗ್ಗೆ ಗೊತ್ತಾಗತ್ತೆ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಬಗ್ಗೆ ಹೇಳ್ಬೇಕು ಅಂತಂದರೆ ನನಗೆ ಇಷ್ಟ ಆಯಿತು ಬ್ರೇಕ್ಫಾಸ್ಟು. ಆ್ಯಂಡ್ ನನ್ನ ಹಸ್ಬೆಂಡು ಇನ್ನೊಂದೇನೋ ತೊಗೊಂಡಿದ್ರು. ಸೊ 3 ಜನ ಚೆನ್ನಾಗಿ ಊಟ ಅಂದರೆ ತಿನ್ಕೊಳ್ಬೇಕಂತಂದರೆ ಮಧ್ಯಾಹ್ನ ತನಕ ನಮ್ಮದು ಸುತ್ತದೇ ಇರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಸ್ಟ್ರೀಟ್ಗಳಲ್ಲಿ ಈ ಪೇಂಟಿಂಗ್ ಮಾಡುವಂಥದ್ದಾಗಿರ್ಬೋದು ಆ ಥರದ್ದೆಲ್ಲ ಇದೆ. ಸೊ ನಮಗೆ ಬೇಕಂದರೆ ಈ ಥರ ಅವ್ರಿಗೆ ಹೇಳಿದರೆ ಪೇಂಟ್ ಮಾಡಿಕೊಡ್ತಾರೆ. ಆ್ಯಂಡ್ ಕಾಫಿ ಶಾಪು ಈ ಥರದ್ದೆಲ್ಲ ಸ್ವಲ್ಪ ಭಾಳ ಫೇಮಸ್ ಇರುವಂಥದ್ದು ಇಲ್ಲಿ. ಅಲ್ಲೇ ಸ್ವಲ್ಪ ಮುಂದೆ ಎಲ್ಲ ವಾಕಿಂಗ್ ಡಿಸ್ಟೆನ್ಸ್ ಅಲ್ಲೇ ಇದೆ. ಸೊ ಇಲ್ಲಿ ನಾವು ಒಂದು ಫೇಮಸ್ ಅಟ್ರಾಕ್ಷನ್ ಇದು ಇಲ್ಲಿ ನಾರ್ತ್ ಅಮೇರಿಕಾದಲ್ಲೇ ಫೇಮಸ್ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ಬಂದು 17th ಸೆಂಚುರಿಯಲ್ಲಿ ಬಿಲ್ಟ್ ಮಾಡಿರುವಂತಹ ಒಂದು ಚರ್ಚು, ಸೇಂಟ್ ಲೂಯಿಸ್ ಕೆಥೆಡ್ರಲ್ ಅನ್ನುವಂಥದ್ದು. ಫ್ರೆಂಚ್ ಅವರೇ ಕಟ್ಟಿಸಿರೋವಂಥದ್ದು ಈ ಕೆಥೆಡ್ರಲ್. ನಾರ್ತ್ ಅಮೇರಿಕಾದಲ್ಲೇ ಓಲ್ಡೆಸ್ಟ್ ಚರ್ಚ್ ಅಂತ ಹೇಳ್ಬೋದು ಇದನ್ನು. ಸೊ ಎಷ್ಟು ಚೆನ್ನಾಗಿದೆ ನೋಡಿ ಕಟ್ಟಡ. ಓ ಮೈ ಗಾಡ್, ಮೈಂಡ್ ಬ್ಲೋಯಿಂಗ್, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಹೊರಗಡೆ ನೋಡೋಕ್ಕೂ ಅಷ್ಟೇ ಜನಗಳು ತುಂಬಾ ಜನಗಳು. ಆ್ಯಂಡ್ ಅಲ್ಲೇ ಮ್ಯೂಸಿಕ್ ಹಾಡ್ತಾ ಇರ್ತಾರೆ, ಅಲ್ಲೇ ಪೇಂಟಿಂಗ್ ಮಾಡ್ತಾ ಇರ್ತಾರೆ. ಸಖತ್ ಲೈವ್ಲಿ ಆಗಿತ್ತು. ಜನ ಫುಲ್ ಖುಷಿಯಿಂದ ಎಲ್ಲ ಕಡೆ ಓಡಾಡ್ತಾ ಇದ್ರು. ಆ್ಯಂಡ್ ನನಗೆ ಆ ಚರ್ಚ್ ನೋಡಿ ತುಂಬಾ ಖುಷಿ ಆಯಿತು. ಒಳಗಡೆನೂ ಎಂಟ್ರಿ ಆಗಬೇಕಿತ್ತು, ಬಟ್ ನಮಗೆ ಇನ್ನೊಂದು ಕಡೆ ಹೋಗೋಕ್ಕೆ ಟೈಮ್ ಆಲ್ರೆಡಿ ಆಗ್ತಾ ಇತ್ತು. ಸೊ ಹಾಗಾಗಿ ಅದನ್ನು ಮುಗಿಸ್ಕೊಂಡು ಇನ್ನೊಂದ್ಸತಿ ಬೇಕಾದರೆ ಹೋಗಬಹುದು ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಇದು ಬಂದು ಮಿಸಿಸಿಪ್ಪಿ ಅನ್ನುವಂಥ ಒಂದು ರಿವರ್. ಎಷ್ಟು ಪ್ರಶಾಂತವಾಗಿದೆ ನೋಡಿ. ನಾವು 2018ನೇ ಇಸ್ವಿಯಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಕ್ರೂಸ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಂಥದ್ದು. ತುಂಬಾ ಅದ್ಭುತವಾಗಿತ್ತು. ಆ್ಯಂಡ್ ಚರಿ ಇರಲಿಲ್ಲ ಆವಾಗ. ನನ್ನ ಹಸ್ಬೆಂಡ್ ಇಬ್ಬರೇ ಹೋಗಿದ್ವಿ. ಅದಾದಮೇಲೆ ನೆಕ್ಸ್ಟ್ ಕ್ರೂಸ್ ಎಕ್ಸ್ಪೀರಿಯನ್ಸ್ ಮಾಡಿದಂಥದ್ದು ಚರಿ, ನಾನು ಮತ್ತು ನನ್ನ ಹಸ್ಬೆಂಡು ಪೋರ್ಚುಗಲಲ್ಲಿ. ಬಟ್ ಅದು ಇಷ್ಟು ದೊಡ್ಡದಾಗಿರಲಿಲ್ಲ, ಸ್ವಲ್ಪ ಚಿಕ್ಕಕ್ಕೆ ಇತ್ತು. ಡ್ಯೂರೋ ರಿವರ್ ಮೇಲೆ ಹೋಗಿದ್ದಂಥದ್ದು. ಸೊ ಇವತ್ತು ಇಷ್ಟು ದೊಡ್ಡದಾದಂತಹ ಕ್ರೂಸ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬಂದಿದ್ದೀವಿ. ಆ್ಯಂಡ್ ಇದನ್ನು ಅವಾಗೇ ಟಿಕೆಟ್ ತೊಗೊಂಡಿಲ್ಲ, ನಾವು ಮುಂಚೆನೇ ಬುಕ್ ಮಾಡಬೇಕು. ಸೊ ಬುಕ್ ಮಾಡಿ ನಾವು ಬಂದಿರೋವಂಥದ್ದು. ಇಷ್ಟು ಟೈಮಿಗೆ ಅಂತ ಇರುತ್ತೆ. ಸೊ ಆ ಟೈಮಿಗೆ ಕರೆಕ್ಟಾಗಿ ನಾವು ಬಂದಿದ್ದೀವಿ. ನೋಡ್ತಾ ಇರ್ಬೋದು. ಒಂದು ಗುಡ್ ಥಿಂಗ್ ಏನು ಅಂತಂದರೆ ಬಿಸಿಲಿಲ್ಲ. ಆ್ಯಂಡ್ ಜನ ಎಲ್ಲ ಆರಾಮಾಗಿ ಟೇಬಲ್ ಚೇರೆಲ್ಲ ಹಾಕಿದ್ದಾರೆ. ಏನಾದರೂ ತಿನ್ಕೊಂಡು ಕುಡ್ಕೊಂಡು ಆರಾಮಾಗಿ ನಾವು ಈ ಕ್ರೂಸ್ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಇದು ಬಂದು ನದಿ ಮಿಸಿಸಿಪ್ಪಿ ಅನ್ನುವಂಥ ಒಂದು ನದಿ. ಇದು ಪ್ರಪಂಚದಲ್ಲೇ 3ನೇ ದೊಡ್ಡ ನದಿ. ನಮಗೆ ಆ್ಯಕ್ಚುಲಿ ಪ್ಲ್ಯಾನ್ ಏನಿತ್ತು, ನನ್ನ ಹಸ್ಬೆಂಡ್ ಪ್ಲ್ಯಾನ್ ಏನಿತ್ತು ಅಂತಂದರೆ ರಾತ್ರಿ ಬುಕ್ ಮಾಡಿದರೆ ಅಲ್ಲೇ ಡಿನ್ನರ್ ಕೂಡ ಇರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಹೋಗ್ತಾ ಕ್ರೂಸಲ್ಲಿ ಡಿನ್ನರ್ ಮಾಡಿಕೊಂಡು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ಬಟ್ ನಮಗೆ ಅವತ್ತಿಗೆ ನೈಟ್ಗೆ ಸಿಗಲೇ ಇಲ್ಲ, ಪೂರ್ತಿಯಾಗಿ ಬುಕ್ ಆಗಿತ್ತು. ಸೊ ಅಟ್ಲೀಸ್ಟ್ ನಾವು ಡೇನಾದರೂ ನೋಡ್ಕೊಂಬರೋಣ, ಒಟ್ಟು ಕ್ರೂಸ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅಟ್ಲೀಸ್ಟ್ ಡೇ ಆದರೂ ಇರಲಿ, ಚರಿನೂ ಎಂಜಾಯ್ ಮಾಡ್ತಾಳೆ ಅಂತ ಹೇಳಿ ನಾವು ಬೆಳಗ್ಗೆ ಹೊತ್ತು ಬುಕ್ ಮಾಡಿದ್ವಿ. ಸೊ ನಾವು ಇಲ್ಲಿಗೆ ಹೋದಾಗ ಟೈಮ್ ಬಂದು 1 ಗಂಟೆ ಆಗಿತ್ತು. 11:30 ಆಗಿತ್ತು. 11:30ಯಿಂದ 1 ಗಂಟೆ ತನಕ ನಮಗೆ ಕ್ರೂಸಲ್ಲಿ ಕರ್ಕೊಂಡು ಹೋಗ್ತಾರೆ. ಸುಮಾರು ದೂರ ಹೊತ್ತು ಕರ್ಕೊಂಡು ಹೋಗ್ತಾರೆ. ಹಾಗೆ ಸುತ್ತಮುತ್ತ ಏನೇನಿರ್ಬೋದು, ಲೈಕ್ ಶುಗರ್ ಫ್ಯಾಕ್ಟ್ರಿ ಆಗಿರಬಹುದು, ಕಟ್ಟಡಗಳು, ಬ್ರಿಡ್ಜ್ಗಳು, ಹಾಗೆ ಆ ನದಿ ಬಗ್ಗೆ ಆ ಹಿಸ್ಟ್ರಿ ಎಲ್ಲ ನಮಗೆ ತಿಳಿಸಿ ಹೇಳ್ತಾರೆ. ನಿಜವಾಗ್ಲೂ ಒಂದಿಷ್ಟು ಇನ್ಫಾರ್ಮೇಟಿವ್ ಆಗೂ ಇತ್ತು. ಹಾಗೆ ಎಂಜಾಯು ಮಾಡ್ಬೋದು. ಹಾಗೆ ಜನ ಅಂತೂ ಸಖತ್ತಾಗಿ ಅಲ್ಲಿ ಎಂಜಾಯ್ ಮಾಡ್ತಾಯಿದ್ರು. ಕುಡಿಯೋದಾಗಿರ್ಬೋದು, ತಿನ್ನೋದಾಗಿರ್ಬೋದು. ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಜನ ಅಲ್ಲಿ ಸ್ಪೆಂಡ್ ಮಾಡೋಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತ ನಾನು ಹೇಳ್ತೀನಿ. ಆ್ಯಂಡ್
ಇದು ಹೊರಡಕ್ಕೆ ಸ್ಟಾರ್ಟ್ ಆಯ್ತಲ್ಲ ಅದೊಂಥರ ಚೆನ್ನಾಗಿತ್ತು. ಸಖತ್ ಎಕ್ಸೈಟೆಡ್ ಆಗಿದ್ದೆ ನಾನು. ಏನೋ ಪ್ರಪಂಚದ 3ನೇ ದೊಡ್ಡ ನದಿಯ ಮೇಲೆ ಈ ಥರ ಹೋಗುವಂಥದ್ದು ತುಂಬಾ ಖುಷಿ ಆಗ್ತಾ ಇತ್ತು ನನಗೆ. ಆ್ಯಂಡ್ ಅಂದ್ಕೊಂಡಂಗೆ ನಾನೇನು ಅಂದ್ಕೊಂಡಿದ್ದೆ ಸುಮಾರು ಬಿಸಿಲಿರುತ್ತೆಪ್ಪ ಅಂತ, ಬಟ್ ಅವತ್ತು ತುಂಬ ಮೋಡ ಆಯಿತು. ಅದು ನನಗೆ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಲ್ಲ, ಚರಿ ಅಂತೂ ಸಖತ್ ಎಕ್ಸೈಟೆಡ್ ಆಗಿದ್ದಾಳೆ. ಅವಳು ಆಟ ಆಡ್ತಾ ಇದ್ಲು. ಆ್ಯಂಡ್ ನಮಗೆ ಸೀನಿಕ್ಕು ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಪ್ರತಿಯೊಂದನ್ನು ನಾವು ಅಲ್ಲಿ ಸೀನ್ ಆಗಿರ್ಬೋದು, ರೈಡ್ ಆಗಿರಬಹುದು, ಗಾಳಿ ಆಗಿರ್ಬೋದು, ವೆದರು, ರಿವರು ಎಲ್ಲದನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ಆ ಶಿಪ್ಪಲ್ಲೇ ಕೆಳಗಡೆ ಒಂದು ಈ ಥರ ಶಾಪ್ಗಳಿದಾವೆ, ರೆಸ್ಟೋರೆಂಟು, ಶಾಪು ಈ ಥರದ್ದೆಲ್ಲ ಇದೆ. ಅಲ್ಲಿ ತಿನ್ನೋಕ್ಕೆಲ್ಲ ಸಿಗುತ್ತೆ. ಸೊ ಚರಿಗೆ ಒಂದೇನೋ ಆಟ ಆಡೋದು ಗೇಮ್ನ ತೊಗೊಂಡು ಬಂದ್ಲು. Look, I found some balls. Yeah, you keep it. That's a golf ball. ಆ್ಯಂಡ್ ಒಂದಿಷ್ಟು 7 ಇಯರ್ಸ್ಗಳನ್ನು ತೊಗೊಂಡು ಬಂದು ಮ್ಯಾಗ್ನೆಟ್ ಆ ಥರದ್ದನ್ನೆಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು ಕ್ರೂಸ್ ಹೋಗ್ತಾ ಇದೆ, ಹೇಗೆ ಕಾಣಿಸ್ತಾ ಇದೆ ಅಂತ. ನಾವಿದ್ದಂಥ ಕ್ರೂಸು ತುಂಬ ದೊಡ್ಡದಾಗಿತ್ತು. ಅದಷ್ಟೇ ಅಲ್ದಲೆ ಅಲ್ಲಿ ಹಾಡಾಗಿರ್ಬೋದು ಮತ್ತು ಮ್ಯೂಸಿಕ್ ಆಗಿರ್ಬೋದು ಅದೆಲ್ಲ ವ್ಯವಸ್ಥೆ ಇತ್ತು. ಅಲ್ಲಿ ಕೆಲವೊಬ್ರು ಮ್ಯೂಸಿಕ್ ಬಾರಿಸ್ತಾ ಇದ್ರು. ಸೊ ಅದನ್ನೆಲ್ಲ ನೋಡೋಕೆ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ಅನ್ನಿಸ್ತು. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.